ಹಣದಿಂದ ಅಧಿಕಾರಿಗಳು ಬಿದ್ದವ್ರೆ. ನಂಜನಗೂಡಿನಲ್ಲಿ ಅಧಿಕಾರಿಗಳು ಹಣದಿಂದ ಬಿದ್ದುಬಿಟ್ಟಿದ್ದಾರೆ. ಆದ್ರಿಂದ ದಯಮಾಡಿ ದೇವಸ್ಥಾನ ವಿಶ್ವವಿಖ್ಯಾತ ನಂಜನಗೂಡು ದೊಡ್ಡ ಜಾತ್ರೆ, ಸಾವಿರಾರು ಲಕ್ಷಾಂತರ ಜನ ಬರೋ ಜಾಗ. ಇದು ಮೇಲ್ಛಾವಣಿ ಕಟ್ಟಿದ್ರೆ ದೇವಸ್ಥಾನ ಗೋಪುರನೇ ಕಾಣಲ್ಲ. ಕಾನೂನಲ್ಲಿ ಮತ್ತೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಒಬ್ಬ ಬಡ ವ್ಯಕ್ತಿ ಯಾವ್ದಾದ್ರು ಮನೆ ಕಟ್ತಾರೆ 10 ನೋಟಿಸ್ ಕೊಡ್ತಾರೆ. 10 ನೋಟಿಸ್ ನಗರಸಭೆಯಿಂದನೂ ನೋಟಿಸ್ ಕೊಡ್ತಾರೆ, ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಇಂದ ನೋಟಿಸ್ ಕೊಡ್ತಾರೆ. ಆದ್ರೆ ಈ ವ್ಯಕ್ತಿಗೆ ನೋಟಿಸ್ ಕೊಡೋರೇ ಇಲ್ಲ. ಯಾಕೆ? ಕಾರಣ ಹಣ. ದೊಡ್ಡ ವ್ಯಕ್ತಿ, ಇನ್ಫ್ಲುಯೆನ್ಸ್ ಅಂತ ವ್ಯಕ್ತಿಗಳಿಗೆ ಇಲ್ಲಿನ ನಗರಸಭಾಧಿಕಾರಿಗಳು, ಇಲ್ಲಿನ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರು ಸಹಾಯ ಮಾಡ್ತಾ ಇದ್ದಾರೆ. ಇದು ಕಣ್ಣು ಮುಚ್ಚಿ ಕೂತ್ಕೊಳ್ಳೋಕ್ಕಾಗತ್ತಾ? ಎಸ್, ದಕ್ಷಿಣ ಕಾಶಿ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಶ್ರೀಕಂಠೇಶ್ವರ ದೇವಸ್ಥಾನದ ಸುತ್ತಮುತ್ತ ಅಕ್ರಮ ವ್ಯವಹಾರ ನಡೀತಾ ಇದ್ದು, ಇಲ್ಲಿನ ಸದ್ಯದ ಸ್ಥಿತಿ ನಂಜುಂಡಪ್ಪ ಕಾಪಾಡಪ್ಪ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆರ್ಪಿ ರಸ್ತೆಯಿಂದ ದೇವಸ್ಥಾನಕ್ಕೆ ಹೋಗುವ ಹಳ್ಳದಕೆರೆ ತಿರುವು ಶಂಕರ ಮಠದ ಪಕ್ಕದಲ್ಲಿರುವ ಶ್ರೀಕಂಠೇಶ್ವರ ಭವನ ಹೆಸರಿನ ಕಟ್ಟಡದಲ್ಲಿ ಅಕ್ರಮ ರೀತಿಯಲ್ಲಿ ಕಾಮಗಾರಿ ನಡೀತಾ ಇದ್ದರೂ ಯಾರು ಹೇಳೋರು ಇಲ್ಲ, ಕೇಳೋರು ಇಲ್ಲದಂತಾಗಿದೆ. ಈ ಹಿಂದೆ ಮೈಸೂರು ಜಿಲ್ಲಾಧಿಕಾರಿಗಳು ಕಟ್ಟಡದ ಕಾಮಗಾರಿಗೆ ಬ್ರೇಕ್ ಹಾಕಿದ್ದರು. ಆದರೆ ಈಗ ಮಾಲೀಕರು ಕೆಲವು ಪ್ರಭಾವಿಗಳೊಂದಿಗೆ ಸೇರಿ ದೇವಸ್ಥಾನ ಗೋಪುರವನ್ನೇ ಮರೆಮಾಚುವ ಕೆಲಸಕ್ಕೆ ಮುಂದಾಗಿದ್ದು, ಕದ್ದು ಮುಚ್ಚಿ ಕಾಮಗಾರಿ ನಡೆಸುತ್ತಿರುವ ಗಂಭೀರ ಆರೋಪಗಳು ಕೇಳಿ ಬಂದಿದೆ. ಪಾರಂಪರಿಕ ಕಟ್ಟಡದ ಸುತ್ತಲೂ ಎತ್ತರದ ಕಟ್ಟಡ ನಿರ್ಮಿಸಬಾರದೆಂಬ ಕಾನೂನಿದ್ದರೂ ಐತಿಹಾಸಿಕ ನಂಜುಂಡೇಶ್ವರ ಗೋಪುರದ ಕೆಲವೇ ಮೀಟರ್ ದೂರದಲ್ಲಿರುವ ಕಟ್ಟಡದಲ್ಲಿ ಕಳೆದ 5-6 ದಿನಗಳಿಂದ ಕಟ್ಟಡದ ಮಹಡಿ ಮೇಲೆ ಕದ್ದು ಮುಚ್ಚಿ ಕಾಮಗಾರಿ ಮಾಡಲಾಗ್ತಾ ಇದೆ. ಸಮೀಪ ಕಟ್ಟಲುರಟ್ಟಿರುವ ಎತ್ತರದ ಕಟ್ಟಡವು ಪಾರಂಪರಿಕ ಕಟ್ಟಡ, ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಮಹತ್ವವನ್ನ ಕಡಿಮೆ ಮಾಡಬಹುದೆಂಬ ಆತಂಕ ಎದುರಾಗಿದ್ದು, ಕಾಮಗಾರಿಯನ್ನ ಈ ಕೂಡಲೇ ನಿಲ್ಲಿಸಿ ಮಾಲೀಕರು ಮತ್ತು ಇದಕ್ಕೆ ಸಹಕರಿಸಿದ ಸ್ಥಳೀಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮಕ್ಕೆ ಸಂಬಂಧಪಟ್ಟ ಉನ್ನತ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮುಂದಾಗಬೇಕೆಂಬ ಒತ್ತಾಯಗಳು ಕೇಳಿ ಬಂದಿದೆ. ಕಾಮಗಾರಿ ಸ್ಥಳಕ್ಕೆ ಬಂದಿದ್ದ ಸ್ಥಳೀಯ ಮುಖಂಡ ಶ್ರೀನಿವಾಸ್ ಈ ಬಗ್ಗೆ ತೀವ್ರ ಅಸಮಾಧಾನ ಮತ್ತು ಆಕ್ರೋಶ ಹೊರಹಾಕಿದ್ದಾರೆ. ಬೆಂಗಳೂರಿನ ಖಾಸಗಿ ಉದ್ಯಮಿಯೊಬ್ಬರು ಇಲ್ಲಿನ ಅಧಿಕಾರಿಗಳು ಮತ್ತು ಕೆಲವು ಜನಪ್ರತಿನಿಧಿಗಳೊಂದಿಗೆ ಶಾಮೀಲಾಗಿ ಕಾನೂನು ನೀತಿ ನಿಯಮಗಳನ್ನೇ ಗಾಳಿಗೆ ತೂರಿದ್ದಾರೆ. ಪ್ರಾಚ್ಯ ವಸ್ತು ಮತ್ತು ನಗರಸಭೆ ಅಧಿಕಾರಿಗಳು ಹಣದ ಹಿಂದೆ ಬಿದ್ದಿದ್ದು, ಹಣದ ಆಸೆಗೆ ನಂಜುಂಡೇಶ್ವರನ ಗೋಪುರವನ್ನೇ ಮರೆಮಾಚುವ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಈ ಕೂಡಲೇ ಕಾಮಗಾರಿ ನಿಲ್ಲಿಸುವಂತೆ ಸಂಬಂಧಪಟ್ಟವರು ಸೂಚಿಸಬೇಕೆಂಬ ಒತ್ತಾಯ ಮಾಡಿದ್ದಾರೆ. ಹೊರ ರಾಜ್ಯಗಳಿಂದ ಕೂಲಿ ಕಾರ್ಮಿಕರನ್ನ ಕರೆಸಿ 5-6 ದಿನದಿಂದ ಕಾಮಗಾರಿ ನಡೀತಾ ಇದೆ ಅಂತ ಆಕ್ರೋಶವನ್ನ ಹೊರಹಾಕಿದ್ರು. ಈ ಸಂದರ್ಭ ಸ್ಥಳಕ್ಕೆ ಪ್ರಾಚ್ಯ ವಸ್ತು ಇಲಾಖೆಯ ಕೃಷ್ಣ ಆಗಮಿಸಿದ್ರು. ಈ ವಿಚಾರ ನಮಗೆ ತಿಳಿದೇ ಇಲ್ಲ ಅಂತ ಸಮಜಾಯಿಷಿ ನೀಡಲು ಮುಂದಾದ್ರು. ಆಗ ಅವರನ್ನ ತರಾಟೆಗೆ ಪಡೆದು ಕಳೆದ ಹಲವು ದಿನಗಳಿಂದ ಕಾಮಗಾರಿ ನಡೀತಾ ಇದೆ, ಇಷ್ಟೊಂದು ಮಟ್ಟದ ಕಬ್ಬಿಣ ಕಲ್ಲುಗಳನ್ನು ತಂದು ಕಾಮಗಾರಿ ಮಾಡ್ತಾ ಇದ್ದಾರೆ, ದೇವಸ್ಥಾನದ ಕೂದಲೆಳೆ ಅಳತೆಯಲ್ಲೇ ಕಾಮಗಾರಿ ನಡೀತಾ ಇದ್ದರೂ ನೀವು ಮತ್ತು ನಗರಸಭೆಯವರು ಕಣ್ಮುಚ್ಚಿ ಕುಳಿತಿದ್ದೀರಾ ಅಂತ ಅಸಮಾಧಾನವನ್ನ ಹೊರಹಾಕಿದ್ರು. ಇಲ್ಲ, ನಾವು ನೋಟಿಸ್ ನೀಡಿದ್ದೇವೆ, ಹಲವು ವರ್ಷಗಳಿಂದ ಈ ರೀತಿ ನೋಟಿಸ್ ಕೊಟ್ಟರೂ ಕಾಮಗಾರಿ ಮಾಡ್ತಾ ಇದ್ದಾರೆ, ನಾನೇನು ಮಾಡಲು ಸಾಧ್ಯ ಅನ್ನೋ ಉತ್ತರ ನೀಡಿದ್ರು. ಇದಕ್ಕೆ ಇನ್ನಷ್ಟು ಆಕ್ರೋಶ ಮತ್ತು ಆರೋಪಗಳು ಕೇಳಿ ಬರ್ತಿದ್ದಂತೆ ಎಚ್ಚರಗೊಂಡ ಅವರು ಕಾಮಗಾರಿ ಮಾಡುತ್ತಿದ್ದ ಕಾರ್ಮಿಕರಿಗೆ ಕೆಲಸ ನಿಲ್ಲಿಸುವಂತೆ ಹೇಳಿ ಸ್ಥಳದಿಂದ ಜಾರಿಕೊಂಡ್ರು. ಈ ಸಂದರ್ಭ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸ್ಥಳೀಯ ಮುಖಂಡ ಶ್ರೀನಿವಾಸ್, ನಂಜುಂಡೇಶ್ವರನ ಗೋಪುರ ನಮ್ಮೆಲ್ಲರ ಹೆಮ್ಮೆ, ಯಾವುದೇ ಕಾರಣಕ್ಕೂ ಈ ಕಾಮಗಾರಿ ನಡೆಯಕೂಡದು. ಈ ಹಿಂದೆ ಕಾಮಗಾರಿ ಮಾಡದಂತೆ ಆದೇಶವಿದ್ದರೂ ಕಾಮಗಾರಿ ನಡೆಸ್ತಾ ಇದ್ದಾರೆ. ಕಾಮಗಾರಿಗೆ ಬ್ರೇಕ್ ಹಾಕಿ ಮುಂದೆಂದೂ ಈ ರೀತಿಯ ಕಾಮಗಾರಿಗಳಿಗೆ ಅವಕಾಶ ಮಾಡಿಕೊಡದಂತೆ ಸೂಕ್ತ ನಿರ್ಧಾರ ಕೈಗೊಳ್ಳದಿದ್ದರೆ ಮುಂದೆ ಉಗ್ರ ಹೋರಾಟ ಹಮ್ಮಿಕೊಳ್ಳುವುದಾಗಿ ಹೇಳಿ ನಗರಸಭೆ ಮತ್ತು ಪ್ರಾಚ್ಯ ವಸ್ತು ಇಲಾಖೆ ಅಧಿಕಾರಿ ಮತ್ತು ಸಿಬ್ಬಂದಿಗಳ ವಿರುದ್ಧ ಹರಿಹಾಯ್ದರು. ನಾನು ಶ್ರೀನಿವಾಸ್ ಅಂತ ಹಳ್ಳದಕೆರೆ ನಿವಾಸಿ, ಕಾಂಗ್ರೆಸ್ ಮುಖಂಡರು. ಮತ್ತು ನಮ್ಮ ಹಳ್ಳದಕೆರೆ 1ನೇ ವಾರ್ಡಿನ ವ್ಯಕ್ತಿ. ಇಲ್ಲಿ ಅಕ್ರಮವಾಗಿ ದೇವಸ್ಥಾನ ಸುತ್ತಮುತ್ತ ಅಕ್ರಮ ಕಟ್ಟಡಗಳು ನಿರ್ಮಾಣ ಆಗ್ತಾ ಇದೆ. ಕಾರಣ ಇಷ್ಟೇ, ಇದು 2010 2012 ಇತ್ತಿಂದ ಈಚೆಗೆ ಇದು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಮತ್ತು ನಗರಸಭೆಯವ್ರಿಗೆ ಒಂದು ಮನವಿ ಪತ್ರ ಕೊಟ್ಟು ಇಲ್ಲಿ ಅಕ್ರಮ ಕಟ್ಟಡ ನಡೀತಾ ಇದೆ, ಇದನ್ನು ನಿಲ್ಲಿಸಿ ಅಂತ. ಅಂದಿನ ನಗರಸಭಾ ಅಧ್ಯಕ್ಷರಾದ ಮೀನಾಕ್ಷಿ ಅವರು ಮತ್ತು ಆಗಿನ ಸದಸ್ಯರುಗಳಾದ ಚೆಲುವರಾಜು ಮತ್ತು ಇನ್ನಿತರ ಎಲ್ಲ ಸ್ನೇಹಿತರು ಅದನ್ನು ಸಬ್ಜೆಕ್ಟ್ ತಂದು ಈ ಕಾಮಗಾರಿ ಮಾಡಬಾರ್ದು, ಈ ಕಟ್ಟಡ ನಿಲ್ಲಿಸಿ ಅಂತಂದಾಗ ಅದನ್ನು ಕಟ್ಟಡ ನಿಲ್ಲಿಸಿದ್ರು. ಆಮೇಲೆ ಮತ್ತೆ ಅದು ಕೆಲಸ ನಿಂತಿದಾಗ ಇತ್ತೀಚೆಗೆ ಏನಾಗೈತೆ, ಈ ನಗರಸಭೆ ಅಧಿಕಾರಿಗಳು ಮತ್ತು ದೇವಸ್ಥಾನದ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ವ್ಯಕ್ತಿಗಳು
ಸಂಬಂಧಪಟ್ಟ ಅಧಿಕಾರಿಗಳು ಈ ಮಾಲೀಕನ ಈ ಛತ್ರದ ಮಾಲೀಕ ಬೆಂಗಳೂರು ವ್ಯಕ್ತಿ ಆ ಮಾಲೀಕನ್ನ ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲಿ ಅಕ್ರಮ ಕಟ್ಟಡನ ನಿರ್ಮಾಣ ಮಾಡೋಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಈಗ ಮೇಲ್ಛಾವಣಿ ಕೆಲಸ ನಡೀತಾ ಇದೆ. ಕಾನೂನಲ್ಲಿ ಮತ್ತೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟಲ್ಲಿ ಒಬ್ಬ ಬಡ ವ್ಯಕ್ತಿ ಯಾವ್ದಾದ್ರು ಮನೆ ಕಟ್ತೀರಿ 10 ನೋಟಿಸ್ ಕೊಡ್ತಾರೆ. 10 ನೋಟಿಸು ನಗರಸಭೆಯಿಂದನೂ ನೋಟಿಸ್ ಕೊಡ್ತಾರೆ, ಆರ್ಕಿಯಾಲಜಿ ಡಿಪಾರ್ಟ್ಮೆಂಟಿಂದ ನೋಟಿಸ್ ಕೊಡ್ತಾರೆ. ಆದರೆ ಈ ವ್ಯಕ್ತಿಗೆ ನೋಟಿಸ್ ಕೊಡೋರೇ ಇಲ್ಲ. ಯಾಕೆ ಕಾರಣ? ಹಣ, ದೊಡ್ಡ ವ್ಯಕ್ತಿ, ಇನ್ಫ್ಲುಯೆನ್ಸ್ ಅಂತ ವ್ಯಕ್ತಿಗಳಿಗೆ ಇಲ್ಲಿನ ನಗರಸಭಾಧಿಕಾರಿಗಳು, ಇಲ್ಲಿನ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರು ಸಹಾಯ ಮಾಡ್ತಾ ಇದ್ದಾರೆ. ಇದು ಕಣ್ಣು ಮುಚ್ಚಿ ಕೂತ್ಕೊಳ್ಳೋಕ್ಕಾಗತ್ತಾ? ವಾರ್ಡಿನ ಸಾರ್ವಜನಿಕರಿಗೆ ನೀರಿಲ್ಲ, ಸುತ್ತಮುತ್ತ ಜನ ಓಡಾಡೋರಿಗೆ ಇಲ್ಲಿ ಕುಡಿಯೋ ನೀರಿಲ್ಲ. ಇವ್ರಿಗೆ 6 ನಲ್ಲಿ ಪಾಯಿಂಟ್ ಕೊಟ್ಟಿದ್ದಾರೆ. ಒಳಗಡೆ ದೊಡ್ಡ ಬಾವಿ ತರ ಸಂಪ್ ಮಡಗಿದ್ದಾರೆ. ಈಗ ಹಣದಿಂದ ಅಧಿಕಾರಿಗಳು ಬಿದ್ದವ್ರೆ. ನಂಜನಗೂಡಿನಲ್ಲಿ ಅಧಿಕಾರಿಗಳು ಹಣದಿಂದ ಬಿದ್ದುಬಿಟ್ಟಿದ್ದಾರೆ. ಆದ್ರಿಂದ ದಯಮಾಡಿ ದೇವಸ್ಥಾನ ವಿಶ್ವವಿಖ್ಯಾತ ನಂಜನಗೂಡು ದೊಡ್ಡ ಜಾತ್ರೆ, ಸಾವಿರಾರು ಲಕ್ಷಾಂತರ ಜನ ಬರೋ ಜಾಗ. ಇದು ಮೇಲ್ಛಾವಣಿ ಕಟ್ಟಿದ್ರೆ ದೇವಸ್ಥಾನ ಗೋಪುರನೇ ಕಾಣಲ್ಲ. ದೇವಸ್ಥಾನಕ್ಕೆ ಮರ್ಯಾದೆನೇ ಇಲ್ಲದಂಗೆ ಮಾಡ್ತಾ ಇದ್ದಾರೆ ಈ ಅಧಿಕಾರಿಗಳು. ಹಣದಾಸೆಗೆ ಈ ಅಧಿಕಾರಿಗಳು ಈ ತರ ಕೆಲಸ ಮಾಡ್ತಾ ಇದ್ರೆ ಸ್ಥಳೀಯ ಶಾಸಕರಿಗೆ ನಾನು ದರ್ಶನ್ ಧ್ರುವನಾರಾಯಣರಿಗೆ ಉತ್ತಮ ಕೆಲಸಗಾರರು, ನನಗೆ ಗೊತ್ತೋದು. ಆದ್ರೆ ದೇವಸ್ಥಾನ ಸುತ್ತಮುತ್ತ ನಡೀತಿರೋದಕ್ಕೆ ದಯವಿಟ್ಟು ವಿಸಿಟ್ ಕೊಡಬೇಕು. ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ತಕ್ಷಣ ಬರಬೇಕು. ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರು ತಕ್ಷಣ ಬಂದು ಈ ಜಾಗನ ಪರಿಶೀಲನೆ ಮಾಡಿ ಇವ್ರು ಮಾಡ್ತಿರೋ ಕೆಲಸ ಕರೆಕ್ಟ್ ಆಗಿದೆಯಾ, ಸಂಬಂಧಪಟ್ಟದ್ರಿಂದ ಲೈಸೆನ್ಸ್ ಪಡೆದಿದ್ದಾರಾ? ಹೌದು, ನಾನು ಬೇರೆ ವ್ಯಕ್ತಿ ಕೇಳಿದೆ ಲೈಸೆನ್ಸ್ ಪಡೆದು ಕೆಲಸ ಮಾಡ್ತಾರಂತ. ಇತ್ತೀಚೆಗೆ 2 ತಿಂಗಳಿಂದ ಈಚೆಗೆ ಯಾವುದೋ ಪ್ರಭಾವಿ ವ್ಯಕ್ತಿಗಳ ಒಳಗೊಂಡು ಹಣ ಕೊಟ್ಟು ಲೈಸೆನ್ಸ್ ಪಡೆದಿದ್ದಾರೆ ಅಂತ ನೇರವಾಗಿ ಹೇಳಿದ್ರು. ನಗರಸಭೆ ಅಧಿಕಾರಿಗಳು ಹಣ ಪಡೆದು ಲೈಸೆನ್ಸ್ ಏನಾದ್ರು ಕೊಟ್ಟಿದ್ರೆ ಈ ಅಕ್ರಮ ಕಟ್ಟಡ ಮೊದಲೇ ಅಕ್ರಮ ಕಟ್ಟಡ ಅಂತ ಆಗಿತ್ತು. ಇದನ್ನು ಡೆಮಾಲಿಷ್ ಮಾಡಬೇಕು ಅಂತಾನೆ ಆಗ್ರಹ ಮಾಡಿದ್ದು ವಾರ್ಡಿನವರು ಮತ್ತೆ ಸದಸ್ಯರುಗಳು ಎಲ್ಲ ಸೇರಿ. ಈಗ ಮತ್ತೆ ಹಣ ಕೊಟ್ಟು ಈ ರೀತಿ ಕೆಲಸ ಮಾಡಿದ್ರೆ ಅವ್ರ ಇಲ್ಲಿರೋ ಅಂತ ಇದಕ್ಕೆ ಸಂಬಂಧಕ್ಕೆ ಕೈ ಹಾಕಿರೋಂಥ ಅಧಿಕಾರಿಗಳು, ನಗರಸಭೆಯವರಾಗಿರ್ಲಿ, ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರಾಗಿರ್ಲಿ, ಅವ್ರನ್ನ ತಕ್ಷಣ ಸಸ್ಪೆಂಡ್ ಮಾಡಬೇಕು, ಅಮಾನತ್ ಮಾಡಬೇಕು.